ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಲ್ಯಾಂಡ್ ಸರ್ವೇಯರ್ ಈ ಒಂದು ಹುದ್ದೆಯ ಜಾಬ್ ರೂಲ್ ಯಾವ ರೀತಿ ಇರುತ್ತಾ, ಅವರ ಒಂದು ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಿರ್ತವ, ಅವರ ಒಂದು ಈ ಸರ್ವೆಯಲ್ಲಿ ಅವರ ಒಂದು ಪ್ರಮುಖ ಪಾತ್ರ ಏನಿರುತ್ತಂತ ಈ ಒಂದು ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ತುಂಬ ಒಂದು ಅಭ್ಯರ್ಥಿಗಳು ಕೇಳ್ತಾಯಿದ್ರು, ಸರ್ ಈ ಒಂದು ಜಾಬ್ ರೂಲು ಮೇಲ್ ಸೂಟೇಬಲ್ ಇರುತ್ತಾ ಬಟ್ ಫಿಮೇಲ್ಗೂ ಸೂಟೇಬಲ್ ಇರುತ್ತಾ ಅಂತ ಕೇಳ್ತಾಯಿದ್ರು. ಬಾಯ್ಸ್ ಮತ್ತು ಗರ್ಲ್ಸ್ಗೆ. ಓಕೆ, ಬಾಯ್ಸ್ ಅಂತೂ ಮಾಡೇ ಮಾಡ್ತಾರೆ, ಬಟ್ ಗರ್ಲ್ಸ್ಗೂ ಸೂಟೇಬಲ್ ಇರುತ್ತಾ ಅಂತ ತುಂಬ ಅಭ್ಯರ್ಥಿಗಳು ಕಾಮೆಂಟ್ ಮಾಡ್ತಾಯಿದ್ರು. ಸೊ ಆ ಒಂದು ಎಲ್ಲ ಕ್ವಶನ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಉತ್ತರವನ್ನು ನೀಡಲಿಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಭೂಮಾಪಕರು ಅಂದರೆ ಈ ಒಂದು ಭೂಮಿಯನ್ನು ಮಾಪನ ಮಾಡುವವರು. ನೋಡಿ, ಈಗ ಇದರಲ್ಲಿಯೇ ಅರ್ಥ ಇದೆ ನಿಮಗೆಲ್ಲ. ಭೂಮಾಪಕರು. ಓಕೆ, ಭೂಮಾಪಕರು ಅಂದ್ರೇನು? ಭೂಮಿಯನ್ನು ಮಾಪನ ಮಾಡುವವರು ಭೂಮಾಪಕರು, ಅಥವಾ ಲ್ಯಾಂಡನ್ನು ಸರ್ವೆ ಮಾಡುವವ ಲ್ಯಾಂಡ್ ಸರ್ವೇಯರ್. ಬಟ್ ಎಲ್ಲರಿಗೂ ಗೊತ್ತು ಇದು ಇವರು ಲ್ಯಾಂಡ್ ಸರ್ವೇಯರ್ ಅಂದರೆ ಸರ್ವೆ ಮಾಡ್ತಾರೆ ಭೂಮಿಯನ್ನು. ಬಟ್ ಎಕ್ಸಾಕ್ಟಾಗಿ ಏನಿದೆ ಸರ್ ಅಂದರೆ ಈ ಒಂದು ಲ್ಯಾಂಡ್ ಸರ್ವೇಯರ್ದು ರೂಲ್ ಏನಿರುತ್ತಾ, ಅವ್ರದ್ದು ವರ್ಕ್ ನೇಚರ್ ಹೇಗಿರುತ್ತಾ? ಹೌದಾ, ತುಂಬ ಒಂದು ಜನ ಏನಪ್ಪ ಕನ್ಫ್ಯೂಸ್ ಆಗಿದ್ದಾರೆ. ಇದು ಜಾಬ್ ಸ್ವಲ್ಪ ಟಫ್ ಇರುತ್ತಾ, ಅಂದರೆ ಇದರಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ ಜನಗಳದು. ಓಕೆ, ಸೊ ಆ ಒಂದು ಎಲ್ಲ ನಿಮಗೆ ಒಂದು ಕ್ವೇರಿಗಳಿಗೆ ಇಲ್ಲಿ ಉತ್ತರವನ್ನು ನೀಡ್ತೀನಿ. ನೋಡಿ, ಮೊದಲಿಗೆ ಇಲ್ಲಿ ಇವರ ಒಂದು ರೂಲ್ ಏನು, ಇವರ ಒಂದು ಪಾತ್ರ ಏನು ಅದನ್ನು ನೋಡೋಣ. ಇಲ್ಲಿ ಈ ಒಂದು ಭೂಮಾಪಕರು ಭೂಮಿಯ ಗಡಿಗಳನ್ನು ನಿರ್ಧರಿಸುವ ಮತ್ತು ಅಳೆಯುವ ಒಂದು ವೃತ್ತಿಪರರು ಇವರು. ಓಕೆ, ಈಗ ಒಂದು ಭೂಮಿಯ ಗಡಿ, ಈಗ ಇದೊಂದು ಹೊಲ ಅಥವಾ ಗದ್ದೆ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಇದರ ಗಡಿಗಳನ್ನು ಅಂದರೆ ಆಯಾ ರೈತರ, ಆಯಾ ವ್ಯಕ್ತಿಗಳ ಅಥವಾ ಆ ಒಂದು ಸಂಬಂಧಪಟ್ಟ ಏನು ಒಂದು ಸ್ಥಳ ಇರುತ್ತಲ್ಲ ಆ ಒಂದು ಸ್ಥಳಗಳ ಗಡಿಗಳನ್ನು ನಿರ್ಧರಿಸುವ ಮತ್ತು ಅಳೆಯುವ ಇವರು ವೃತ್ತಿಪರರು. ಓಕೆ, ಸೊ ಅವರು ಈ ಒಂದು ಭೂಮಿಯ ಮಾಪನ ಮತ್ತು ನಕ್ಷೆಗಳನ್ನು ರಚಿಸುತ್ತಾರೆ. ಈಗ ನಿಮಗೆ ಇದು ಸಿಗುತ್ತಾ ಏನು, ಈಗ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಹೋದರೆ ಅಥವಾ ತಲಾಟಿ ಅಥವಾ ಈ ಒಂದು ಗ್ರಾಮ ಪಂಚಾಯತಿಗೆ ಹೋದರೆ ನಿಮ್ಮ ಒಂದು ಮನೆಯ ಅಥವಾ ನಿಮ್ಮ ಒಂದು ಗದ್ದೆಯ, ತೋಟದ ಅಥವಾ ಹೊಲದ ಒಂದು ನಕ್ಷೆಗಳು ಸಿಗ್ತಾವೆ. ಈಗ ನಿಮ್ಮದು ಗದ್ದೆ ಆಯತಾಕಾರ ಇದ್ದರೆ, ಚೌಕಾಕಾರ ಇದ್ದರೆ ಅಥವಾ ಇರ್ರೆಗ್ಯುಲರ್ ಶೇಪು ಇರುತ್ತೆ. ಓಕೆ, ಈ ರೀತಿ ಇದ್ದರೆ ಸೊ ನಿಮ್ಮದು ಯಾವ ರೀತಿ ಇರುತ್ತಾ ಆ ರೀತಿ ಒಂದು ನಕ್ಷೆಗಳನ್ನು ಏನಪ್ಪ ಅವರು ರಚಿಸ್ತಾರೆ. ಓಕೆ, ಆಮೇಲೆ ಇವರು ಭೂಮಿಯ ದಾಖಲೆಗಳನ್ನು ಕೂಡ ಏನಪ್ಪ ಮೇಂಟೈನ್ ಮಾಡ್ತಾರೆ. ಮೇಂಟೈನ್ ಅಂದರೆ ಏನು, ಈಗ ನಿಮ್ಮದು ಉತ್ತಾರ ಇರುತ್ತೆ. ಓಕೆ, ಉತ್ತಾರ ಅಂತ ಅಂತೀವಿ ನಾವು ಒಂದು ಉತ್ತರ ಕರ್ನಾಟಕದಲ್ಲಿ. ಓಕೆ, ಸೊ ಅಥವಾ ಒಂದು ಜಮೀನಿನ ಕಾಗದ ಪತ್ರ ಇರುತ್ತೆ. ಓಕೆ, ಈಗ ಈ ಒಂದು ಕಾಗದ ಪತ್ರಗಳ ಒಂದು ದಾಖಲೆಗಳನ್ನು ಅವರು ಮೇಂಟೈನ್ ಮಾಡ್ತಾರೆ ಒಂದು ವೆಬ್ಸೈಟ್ನಲ್ಲಿ ಆಗಲಿ ಅಥವಾ ಆಫ್ಲೈನ್. ಈಗ ಮ್ಯಾಕ್ಸಿಮಮ್ ಎಲ್ಲ ಆನ್ಲೈನ್ ಆಗಿದೆ, ಹೌದಾ. ಆಮೇಲೆ ಈ ಒಂದು ಭೂಮಿಯ ವಿವಾದಗಳನ್ನು ಅಂದರೆ ಈಗ ಫಾರ್ ಎಕ್ಸಾಂಪಲು ಈಗ ಎ ಮತ್ತು ಬಿ ಇರ್ತಾರೆ. ಓಕೆ, ಈ ಒಂದು ಎ ಬಿ ನಡುವೆ ಈ ಒಂದು ಭೂಮಿಯ ತಕರಾರು ಇರುತ್ತೆ, ಅಥವಾ ಈಗ ಅಕ್ಕಪಕ್ಕ ಭೂಮಿ ಇರುತ್ತೆ. ಈಗ ಹೀಗೆ ಓಕೆ, ಇದೊಬ್ರದ್ದು ಬಟ್ ಇವರ ನಡುವೆ ಸ್ವಲ್ಪ ಏನು ಸೀಮೆಗಳಿರ್ತವೆ, ಆ ಸೀಮೆಯ ಜಗಳ ಇರ್ತದೆ. ಸೊ ಇಂಥ ಒಂದು ವಿವಾದಗಳನ್ನು ಬಗೆಹರಿಸಲು ಅವರು ಸಹಾಯ ಮಾಡ್ತಾರೆ. ಸಹಾಯ ಹೇಗೆ ಮಾಡ್ತಾರೆ ಅಂದರೆ ಏನು, ಅವರು ಕರೆಕ್ಟಾಗಿ ಆಯಾ ಒಂದು ರೈತರ ಸ್ಥಳಗಳನ್ನು ಕರೆಕ್ಟಾಗಿ ಮಾಪನ ಮಾಡಿ ನಕ್ಷೆಗಳನ್ನು ತೆಗೆದು ಏನಪ್ಪ ಅವ್ರಿಗೊಂದು ಕ್ಲಾರಿಫಿಕೇಷನನ್ನು ಕೊಡ್ತಾರೆ, ಹೌದಾ. ಅದೇ ರೀತಿ ಇನ್ನಷ್ಟು ಮುಖ್ಯ ಕಾರ್ಯಗಳು ಇದ್ದಾವೆ, ಅವುಗಳನ್ನು ಒಂದೊಂದಾಗಿ ಈಗ ನೋಡೋಣ. ಆಮೇಲೆ ಇಲ್ಲಿ ಭೂಮಿಯ ಗಡಿಗಳನ್ನು ನಿರ್ಧರಿಸುವುದು, ಅಳೆಯುವುದು ಆಯಿತು. ಅದೇ ರೀತಿ ಈ ಭೂಮಿಯ ಗಡಿಗಳನ್ನು ನಿಖರವಾಗಿ ಅಳೆಯಲಿಕ್ಕೆ ಒಂದು ವಿವಿಧ ಉಪಕರಣಗಳನ್ನು ಅವರು ಬಳಸ್ತಾರೆ. ಇದರಲ್ಲಿ ಟೋಟಲ್ ಸ್ಟೇಷನ್ ಇರುತ್ತೆ, GPS ಇರುತ್ತೆ, ಡ್ರೋನ್ಗಳಿರ್ತವೆ, ಇತ್ಯಾದಿಗಳು ಸೇರಿರ್ತವೆ. ಸೊ ಈ ಒಂದು GPS ಈಗಿನ ಒಂದು ಸದ್ಯದ ಮಟ್ಟಿಗೆ ಮ್ಯಾಕ್ಸಿಮಮ್ ಎಲ್ಲ GPS ಮುಖಾಂತರ ಆಗ್ತಾಯಿದೆ ಈಗ. ಓಕೆ, ಈ ಒಂದು GPS ಮುಖಾಂತರ ಈಗ ನೀವು ಆರಾಮಾಗಿ
ಮನೆಯಲ್ಲಿಯೇ ಕುಳಿತು ನಿಮ್ಮ ಒಂದು ಭೂಮಿಯನ್ನು ನೀವು ಚೆಕ್ ಮಾಡ್ಬೋದು, ಎಷ್ಟಿದೆ, ಎಷ್ಟು ಏಕರ್ ಇದೆ, ಎಷ್ಟು ಹೆಕ್ಟರ್ ಇದೆ ಅಂತ. ಸೊ ಬಟ್ ಈ ಒಂದು ಸರ್ವೇಯರು ಮುಂಚೆ ಏನು ಮಾಡ್ತಾಯಿದ್ರು, ಜಸ್ಟ್ ಈ ಒಂದು ಪಟ್ಟಿಗಳ ಮುಖಾಂತರ, ಓಕೆ, ಈ ಒಂದು ಪಟ್ಟಿಗಳು ಅಂದ್ರೇನು, ಆ ಒಂದು ಅಳತೆ ಮಾಪಕ ಇರ್ತದೆ, ಆ ಅಳತೆ ಮಾಪಕದಿಂದ ಅಳಿತಾ ಇದ್ದರು. ಬಟ್ ಇದೀಗ ಒಂದು ಟೆಕ್ನಾಲಜಿಯ ಮುಖಾಂತರ ಅವರು ಬಳಸ್ತಾ ಇದ್ದಾರೆ. ಅಂದರೆ ಒಂದು ಜಾಗದಲ್ಲಿ ನಿಂತು ಇಡೀ ಭೂಮಿಯನ್ನು ಅಳೆಯುವ ಮಟ್ಟಿಗೆ ಏನಪ್ಪ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಹೌದಾ. ಸೊ ಈ ರೀತಿ ಸಾಧನ ನೀವು ನೋಡಿರ್ತೀರಿ, ಸರ್ವೇರ್ ಇದನ್ನು ಬಳಸ್ತಾ ಇರ್ತಾರೆ, ಓಕೆ. ಸೊ ಈ ಒಂದು ಉಪಕರಣದ ಮೂಲಕ ಅವರು ಇಡೀ ಭೂಮಿಯನ್ನು ವೀಕ್ಷಿಸ್ತಾರೆ ಮತ್ತು ಅಳತೆ ಮಾಡ್ತಾರೆ. ಅದರಲ್ಲೂ ಈ ಒಂದು GPS ಮುಖಾಂತರ ಇದು ಅಳೆಯೋದು ತುಂಬ ಈಜಿ ಆಯಿತು ಮತ್ತು ಕರೆಕ್ಟ್, ವಿದೌಟ್ ಎರರ್ಲೆಸ್ ಇರುತ್ತೆ, ಓಕೆ. ಆಮೇಲೆ ಡ್ರೋನ್ಗಳ ಮುಖಾಂತರ, ಡ್ರೋನ್ ಅಂದರೆ ಏನು, ಈಗ ಒಂದು ಚಿಕ್ಕ ಪುಟ್ಟ ಏರಿಯಾ ಇದ್ದರೆ ಓಕೆ, ಈ ರೀತಿ ಮಾಡ್ಬೋದು ನೀವು. ಬಟ್ ಡ್ರೋನ್ಗಳನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಈಗ ಹಲವಾರು ಅಂದರೆ ಈಗ ಒಬ್ಬನೇ ರೈತರದ್ದು ಒಂದು 500-600 ಎಕರೆ ಹೊಲ ಇರುತ್ತೆ, ಅಥವಾ 100-200 ಎಕರೆ ಹೊಲ ಇರುತ್ತೆ. ಹೀಗೆ ಒಂದು ಸ್ವಲ್ಪ ಮಿತಿಗಿಂತ ಮೀರಿ ಸ್ವಲ್ಪ ಹೆಚ್ಚಿಗೆ ಸ್ಥಳ ಇದ್ದರೆ ಅದನ್ನೇನು ಮಾಡ್ತಾರೆ, ಈ ಒಂದು ಡ್ರೋನ್ಗಳ ಮುಖಾಂತರ ಕೂಡ ಏನಪ್ಪ ಅದು ಇದು ಮಾಡ್ತಾರೆ, ಏನಪ್ಪ ಸರ್ವೆ ಮಾಡ್ತಾರೆ. ಬಟ್ ಈಗ ಮ್ಯಾಕ್ಸಿಮಮ್ ಇರೋದು ಇದನ್ನು ಈ ಒಂದು ಸಾಧನದ ಮುಖಾಂತರ ನಾವು ಸರ್ವೆ ಮಾಡ್ತೀವಿ. ಆಮೇಲೆ ಭೂಮಿಯ ಮಾಪನ ಮತ್ತು ನಕ್ಷೆಗಳನ್ನು ರಚಿಸುವುದು, ಆ ಭೂಮಿಯ ಗಾತ್ರ, ಆಕಾರ, ಇತರ ಲಕ್ಷಣಗಳನ್ನು ಅಳೆಯುವ ಮೂಲಕ ಭೂಮಿಯ ನಕ್ಷೆಗಳನ್ನು ನೋಡಿ, ಈ ರೀತಿ ನಕ್ಷೆಗಳನ್ನು ಏನಪ್ಪ ಅವರು ತಯಾರು ಮಾಡ್ತಾರೆ, ಹೌದಾ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಒಂದು ಡಾಕ್ಯುಮೆಂಟು, ಒಂದು ಇಂತಿಷ್ಟೇ ಇವ್ರದ್ದೇ ಆದಂಥ ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ಅಥವಾ ರೈತರ ಒಂದು ಏನಪ್ಪ ಇದು ಡಾಕ್ಯುಮೆಂಟ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ಎಲ್ಲ ಒಂದು ಮಾಪನವನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಹೊಲ ಅಂತ ಅಷ್ಟೇ ಅಲ್ಲ, ರೋಡ್ ಬತ್ತು ಏನೇನೈತೆ ಅವ್ರದ್ದು ಸಂಬಂಧಪಟ್ಟಂಥ ಎಲ್ಲ ಒಂದು ಸ್ಥಳಗಳ ಒಂದು ನಕ್ಷೆಯನ್ನು ಅವರು ಹೊಂದಿರ್ತಾರೆ, ಹೌದಾ. ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು, ಸಿಂಪಲಾಗಿ ಇಲ್ಲಿ ನೋಡಿ, ಇಲ್ಲಿ ಒಂದೊಂದು ಅತಿ ಚೌಕಟ್ಟಲ್ಲಿ ನಂಬರ್ಗಳನ್ನು ಬರೆದಿದ್ದಾರೆ, ಓಕೆ. ಅಂದರೆ ಆಯಾ ನಂಬರ್ಗೆ ಒಂದೊಂದು ಇದು ಇರುತ್ತೆ, ಏನಪ್ಪ ಸಂಬಂಧಪಟ್ಟಂಥ ಏರಿಯಾಗೆ ನಂಬರ್ ಕೊಟ್ಟಿರ್ತಾರೆ, ಹೌದಾ. ಈ ರೀತಿ ನಕ್ಷೆಗಳನ್ನು ರಚಿಸಬೇಕು. ನೆಕ್ಸ್ಟ್ ಆಮೇಲೆ ಈಗ ಭೂಮಿ ವಿವಾದಗಳು ಈಗಾಗಲೇ ಹೇಳಿದ ಹಾಗೆ ಆ ಒಂದು ವಿವಾದಗಳನ್ನು ಬಗೆಹರಿಸ್ತಾರೆ. ಆಮೇಲೆ ಆ ಒಂದು ವಿವಾದಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಇವರು ಪರಿಹರಿಸ್ತಾರೆ. ಅದೇ ರೀತಿ ಭೂಮಿಯ ಬಳಕೆ ಯೋಜನೆಗಳಲ್ಲಿ ಭಾಗವಹಿಸುವುದು, ಅಂದರೆ ಈಗ ಕೆಲವೊಂದು ಭೂಮಿಯ ಬಳಕೆಯನ್ನು ಮಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲು, ಈಗ ಒಬ್ಬರದು ಗದ್ದೆ ಹೊಲ ತೋಟ ಏನಾದರೂ ಇರುತ್ತೆ. ಸೊ ಆ ಒಂದು ಜಾಗವನ್ನು ಗೌರ್ಮೆಂಟ್ ಪರ್ಪೋಸು, ಓಕೆ, ಈ ಸರ್ಕಾರ ಏನು ಮಾಡುತ್ತಾ, ಅವರ ಒಂದು ರೋಡ್ಗಾಗಿ ಅಥವಾ ಯಾವುದೇ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನು ಅಥವಾ ಡ್ಯಾಮ್ ಕನ್ಸ್ಟ್ರಕ್ಷನು, ಇಂತಹ ಒಂದು ಸರ್ವೆ ಒಂದು ಕನ್ಸ್ಟ್ರಕ್ಷನ್ಗಾಗಿ ಆ ಭೂಮಿಗಳ ಆ ಒಂದು ಯೋಜನೆಯಲ್ಲಿ ರೂಪಿಸುವಲ್ಲಿ, ಆ ಒಂದು ಭೂಮಿಯ ಬಳಕೆ ಯೋಜನೆಗಳನ್ನು ರೂಪಿಸುವಲ್ಲಿ ಮತ್ತು ಅವುಗಳ ಅನುಷ್ಠಾನದಲ್ಲಿ ಇವರು ಭಾಗವಹಿಸ್ತಾರೆ. ಭಾಗವಹಿಸೋದಂದ್ರೇನು, ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ. ಇಷ್ಟು ಏರಿಯಾ ಇದೆ, ಈ ರೀತಿ ನಕ್ಷೆ ಬರುತ್ತಾ, ಈ ಒಂದು ನಕ್ಷೆಯಲ್ಲಿ ಇಷ್ಟು ಒಂದು ಏರಿಯಾ ಇರುತ್ತೆ. ಸೊ ಈ ಒಂದು ನಕ್ಷೆ ಈ ಒಂದು ವ್ಯಕ್ತಿಗೆ ಸಂಬಂಧಪಟ್ಟದ್ದು, ಹೀಗೆ ಒಂದು ಅವರ ಒಂದು ಕಾರ್ಯವನ್ನು ಈ ಒಂದು ರೂಪದಲ್ಲಿ ಏನಪ್ಪ ಅವರು ಪ್ರತಿನಿಧಿಸ್ತಾರೆ. ಅದೇ ರೀತಿ ಸಾರ್ವಜನಿಕರಿಗೆ ಭೂಮಿ ಮಾಹಿತಿಯನ್ನು ಒದಗಿಸುವುದು. ಈಗ ಫಾರ್ ಎಕ್ಸಾಂಪಲು, ಸಾರ್ವಜನಿಕ ಅಂದರೆ ಹೇಗೆ ಬರ್ತಂದರೆ, ಈಗ ಒಬ್ಬ ವ್ಯಕ್ತಿ ಇರ್ತಾನೆ, ಓಕೆ, ಈಗ ಒಬ್ಬ ಎ ಅಂತ ವ್ಯಕ್ತಿ ಇದ್ದಾನೆ, ಈ ಒಂದು ಇಂತಿಷ್ಟೇ ಭೂಮಿ ಅಂತ ಇರುತ್ತೆ. ಆ ಭೂಮಿಯ ಎಲ್ಲ ಒಂದು ಮಾಹಿತಿಯನ್ನು, ಒಂದು ಏರಿಯಾ ಎಷ್ಟಿದೆ, ಸೀಮೆ ಎಲ್ಲಿಂದ ಎಲ್ಲಿಗೆ ಬರುತ್ತಾ, ಸೊ ಈ ಎಲ್ಲ ಒಂದು ಮಾಹಿತಿಗಳನ್ನು ಒದಗಿಸುವುದು ಮತ್ತು ಆ ಒಂದು ಭೂ ದಾಖಲೆಗಳ ಪ್ರತಿಗಳನ್ನು ನೀಡುವುದು, ಇದು ಕೂಡ ಅವರ ಒಂದು ಕಾರ್ಯವಾಗಿದೆ. ಅದೇ ರೀತಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಭೂಮಾಪಕರು ಸರ್ಕಾರಿ ಇಲಾಖೆಗಳು, ಖಾಸಗಿ ಕಂಪನಿಗಳು ಮತ್ತು ಸ್ವತಂತ್ರ ವೃತ್ತಿಪರರಾಗಿ ಕೂಡ ಕೆಲಸ ಮಾಡಬಹುದು.
ಇದು ಲಾಸ್ಟ್ ಪಾಯಿಂಟ್ ಯಾಕೆ ಹೇಳಿದ್ದೀನಿ ನಾನು ನಿಮಗೆ, ಈಗ ನಿಮಗೆ ಲ್ಯಾಂಡ್ ಸರ್ವೇಯರ್ ಮತ್ತು ಲೈಸೆನ್ಸ್ ಸರ್ವೇಯರ್ ಅಂತ ಗೊತ್ತು. ಇದು ಲ್ಯಾಂಡ್ ಸರ್ವೇಯರ್ದೇನು, ಇದು ಗೌರ್ಮೆಂಟ್ ಜಾಬ್, ಇದು ಫಿಕ್ಸ್ ಇರುತ್ತೆ. ಬಟ್ ಇದು ಲೈಸೆನ್ಸ್ ಸರ್ವೇಯರ್ ಏನು, ಒಂದು ಟೆಂಪ್ರವರಿ ಅಂದ್ರೇನು, ಒಂದು ಫೈಲ್ ಮುಖಾಂತರ ಇರುತ್ತೆ. ನಿಮಗೆ ಎಷ್ಟು ಫೈಲ್ಗಳು ಬರ್ತವೆ ಆ ಒಂದು ಫೈಲ್ ಮೇಲೆ ನಿಮ್ಮ ಒಂದು ಕೆಲಸ ನಿರ್ಧಾರವಾಗುತ್ತೆ, ಅದರ ಮೇಲೆ ನಿಮ್ಮದು ಪೇಮೆಂಟ್ ಸಂಬಳ ಬರುತ್ತೆ. ಬಟ್ ಇಲ್ಲಿ ಲ್ಯಾಂಡ್ ಸರ್ವೇರಲ್ಲಿ ಹಾಗಿಲ್ಲ. ಸೊ ಇದು ಪೇಮೆಂಟ್ ಫಿಕ್ಸ್ ಇರುತ್ತೆ. ಓಕೆ. ಆಮೇಲೆ ಈ ಲ್ಯಾಂಡ್ ಸರ್ವೇರ್ ಅಂದರೆ ಗೌರ್ಮೆಂಟ್ ಅಷ್ಟೇ ಬರೋದಿಲ್ಲ, ಕೆಲವೊಂದು ಖಾಸಗಿ ಕಂಪನಿಗಳಿಂದ ಕೂಡ ಒಂದು ಲೈಸೆನ್ಸನ್ನು ತೆಗೆದುಕೊಂಡಿರ್ತಾರೆ. ಕೆಲವೊಂದು ಜನ ಸ್ವತಂತ್ರ, ಅಂದರೆ ಈಗ ನೀವು ನೋಡ್ಬೋದು ಗ್ರಾಮೀಣ ಭಾಗದಲ್ಲಿ ಈಗ ಗ್ರಾಮೀಣ ಭಾಗದಲ್ಲಿ ಏನಿರ್ತಾರೆ, ಕೆಲವೊಂದು ಜನ ಅವರದೇ ಒಂದು ಊರಿನಲ್ಲಿ ಇದ್ದಂಥ ಸರ್ವೇಯರ್ ಇರ್ತಾರೆ. ಸರ್ವೇಯರ್ ಅಂದರೆ ಅವರು ಏನಪ್ಪ ದೊಡ್ಡ ಎಜುಕೇಷನ್ ಮಾಡಿರಲ್ಲ, ಬಟ್ ಅವರಿಗೆ ಒಂದು ಪರಂಪರಾಗತವಾಗಿ ಏನಪ್ಪ ಅದನ್ನು ಸರ್ವೇಯನ್ನು ಮಾಡ್ತಾ ಬಂದಿರ್ತಾರೆ. ಈಗ ನಮ್ಮ ಅಜ್ಜನ ಕಾಲದಲ್ಲಿ ಅವರು ಏನು ಮಾಡ್ತಿರ್ತಾರೆ, ಭೂಮಿಯನ್ನು ಹೇಳ್ತಾ ಇರ್ತಾರೆ. ಅಂದರೆ ಇಲ್ಲಿ ಸರ್ಕಾರಕ್ಕೆ ಹೋಗುವಕ್ಕಿಂತ ನಮ್ಮ ಊರಲ್ಲೇ, ನಮ್ಮ ಊರಿನ ಒಂದು ವ್ಯಕ್ತಿಯ ಮುಂದೆಯೇ ಕೆಲವೊಂದು ಜನ ಏನಪ್ಪ ಈ ಸರ್ವೆಯನ್ನು ಮಾಡ್ತಾ ಇರ್ತಾರೆ. ಸೊ ಹೀಗೂ ಕೂಡ ಇರ್ತಾರೆ. ಭೂಮಾಪಕರು ಸರ್ಕಾರಿನೂ ಇರ್ತಾರೆ, ಖಾಸಗಿನೂ ಇರ್ತಾರೆ, ಮತ್ತು ಇಂಡಿವಿಜುವಲ್ ಸ್ವತಂತ್ರವಾಗಿಯೂ ಕೂಡ ಇರ್ತಾರೆ. ಅರ್ಥ ಆಯ್ತಾ? ಏನಿಲ್ಲ, ಈ ರೀತಿ ಇರುತ್ತೆ ನಿಮ್ಮದು. ಏನಿಲ್ಲ, ಇಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಸರ್ವೇಯರಲ್ಲೇ ಏನಿರುತ್ತೆ ಕೆಲಸ, ಅವ್ರಿಗೆ ಬಂದಿರ್ತದೆ ಕೆಲಸ. ಈ ಒಂದು ಜಾಗದಲ್ಲಿ ಸರ್ವೆ ಮಾಡೋದಾದ ಇಲ್ಲಿ ನೀವು ಸರ್ವೆ ಮಾಡಿ ಬರಬೇಕು. ಅಲ್ಲಿ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲ ಸಬ್ಮಿಟ್ ಮಾಡಬೇಕು. ಆ ಒಂದು ಡಾಕ್ಯುಮೆಂಟ್ ಅಂದ್ರೇನು, ಈ ಒಂದು ನಕ್ಷೆಗಳು, ಗಡಿಗಳನ್ನು ಮಾಪನ ಮಾಡಿ ಅವುಗಳ ಆಕಾರ, ಗಾತ್ರ, ಇತರ ಲಕ್ಷಣಗಳನ್ನು ಅಳೆಯುವ ಮೂಲಕ ಭೂಮಿ ನಕ್ಷೆಗಳನ್ನು ರಚಿಸಬೇಕು. ಈ ರೀತಿ ಸಿಂಪಲ್ಲಾಗಿ ಈ ಒಂದು ನಾವು ಭೂಮಾಪಕರ ಪಾತ್ರವನ್ನು ನೋಡಿದ್ದೀವಿ. ಮುಂದಿನ ಒಂದು ಸೆಷನಲ್ಲಿ ಈ ಒಂದು ಟ್ರೈನಿಂಗಲ್ಲಿ ಯಾವ ರೀತಿ ಇರುತ್ತಾ, ಟ್ರೈನಿಂಗಲ್ಲಿ ಸ್ಯಾಲ್ರಿ ಸಿಗುತ್ತಾ ಇಲ್ವಾ ಅಂತ ಅದನ್ನು ಡಿಸ್ಕಸ್ ಮಾಡೋಣ. ಸೊ ಈಗ ಆಲ್ರೆಡಿ ಸ್ಯಾಲ್ರಿ ಎಷ್ಟಿರುತ್ತಂತ ಈಗ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಮತ್ತು ಈ ಲ್ಯಾಂಡ್ ಸರ್ವೆ ರಿಲೇಟೆಡ್ ಒಂದು ಎಕ್ಸಾಮ್ ಪ್ರಿಪ್ರೇಷನ್ಗಾಗಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಕೆಲವೊಂದಿಷ್ಟು ಅನ್ನೋಕ್ಕಿಂತ 100ಕ್ಕಿಂತ ಅಧಿಕ ವಿಡಿಯೋಗಳು ಲಭ್ಯವಿದ್ದಾವೆ. ಲ್ಯಾಂಡ್ ಸರ್ವೆ ಎಕ್ಸಾಮ್ ಪ್ರಿಪ್ರೇಷನ್ ಅಂತ ನೀವು ಆ ಪ್ಲೇಲಿಸ್ಟನ್ನು ನೋಡಿದ್ರೆ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಓಕೆ. ಸೊ ಇದಿಷ್ಟು ಈ ಒಂದು ಲ್ಯಾಂಡ್ ಸರ್ವೇಯರ್ದು ಅಥವಾ ಭೂಮಾಪಕರ ಪಾತ್ರ ಯಾವ ರೀತಿ ಇರುತ್ತೆ ಅಂತ ನೋಡಿದ್ವಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.